ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇದೆ. ಡಿಕೆಶಿಯ ಆಪ್ತ ಶಾಸಕರು ದೆಹಲಿ ದಂಡಯಾತ್ರೆಯನ್ನು ಕೈಗೊಂಡಿದ್ದಾರೆ. ಡಿಕೆಶಿ ಆಪ್ತ ಶಾಸಕರಿಂದ ದೆಹಲಿ ದಂಡಯಾತ್ರೆ. ದೆಹಲಿಯಲ್ಲೇ ಬೀಡು ಬಿಟ್ಟಿರುವಂತಹ ಡಿಕೆ ಆಪ್ತ ಬಳಗದವರು ತಡರಾತ್ರಿ ಖರ್ಗೆ ಅವರನ್ನ ಭೇಟಿಯಾಗಿ ಆಪ್ತರು ಚರ್ಚೆ ನಡೆಸಿದ್ದಾರೆ. ಡಿಸಿಎಂ ಡಿಕೆಗೆ ಸಿಎಂ ಸ್ಥಾನ ನೀಡೋ ಬಗ್ಗೆ ಚರ್ಚೆ ಆಗಿರುವಂತಹ ನಿರೀಕ್ಷೆ ಇದೆ. 10 ನಿಮಿಷಗಳ ಕಾಲ ಚರ್ಚೆ ನಡೆಸಿರುವಂತಹ ಶಾಸಕರು ದೆಹಲಿಯಲ್ಲಿರುವಂತಹ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್, ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್, ಆನೇಕಲ್ ಶಾಸಕ ಶಿವಣ್ಣ, ನೆಲಮಂಗಲ ಶಾಸಕ ಶ್ರೀನಿವಾಸ್, ಹಾಗೆ ಶೃಂಗೇರಿಯ ಶಾಸಕ ಟಿಡಿ ರಾಜೇಗೌಡ, ಹೊಸಕೋಟೆ ಕಾಂಗ್ರೆಸ್ ಶಾಸಕ ಶರತ್ ಬಚ್ಚೇಗೌಡ ಇವರೆಲ್ಲರೂ ಕೂಡ ಈಗ ದೆಹಲಿಯಲ್ಲಿದ್ದಾರೆ. ನೀವು ಬಹಳ ಗಮನಿಸಬೇಕಾದಂಥ ವಿಚಾರ ಅಂತಂದರೆ ಬಹುತೇಕ ಅಲ್ಲಿರುವಂಥವರು ಒಕ್ಕಲಿಗ ಸಮುದಾಯದ ನಾಯಕರುಗಳು. ಜೊತೆಗೆ ಯಾರ್ಯಾರು ಡಿ ಕೆ ಪರವಾಗಿ ಸದಾ ಬ್ಯಾಟಿಂಗ್ ಮಾಡ್ಕೊಂಡು ಬಂದಂಥವ್ರು, ಮುಂದೆ ಸಿ ಎಂ ಆಗ್ತಾರೆ ಅಂತ ಹೇಳ್ಕೊಂಡು ಬಂದಂಥವ್ರು ಅವರು ಹೋಗಿದ್ದಾರೆ ಜೊತೆಯಲ್ಲಿ. ಸೊ ಇದು ಈಗ ದೆಹಲಿಯಲ್ಲಿ ನಡೀತಿರುವಂಥ ಒಂದಷ್ಟು ಪ್ರಯತ್ನಗಳು. ಏನಾದರೂ ಈ ಅಧಿಕಾರ ಹಂಚಿಕೆ ವಿಚಾರ ಅಲ್ಲಿಗೆ ತಣ್ಣಗಾಗಿರುವಂಥ ನಿಟ್ಟಿನಲ್ಲಿ ಅದನ್ನು ಸ್ವಲ್ಪ ಬಿಸಿಯಾಗಿಡೋಣ ಅನ್ನೋ ನಿಟ್ಟಿನಲ್ಲಿ ಈಗ ಒಂದಷ್ಟು ಶಾಸಕರು ಹೋಗಿರೋ ಆಗಿದೆ. ಜೊತೆಗೆ ಒಂದಷ್ಟು ಮಂದಿಗೆ ಈ ಕ್ಯಾಬಿನೆಟ್ ಎಂಟ್ರಿಯ ಒಂದು ಆಕಾಂಕ್ಷೆ ಕೂಡ ಸಹಜವಾಗಿದೆ. ಸೊ ಎರಡರಲ್ಲಿ ಯಾವುದಾದ್ರೂ ಒಂದು ವರ್ಕೌಟ್ ಆದರೂ ಕೂಡ ನಮ್ಗೆ ಓಕೆ ಅನ್ನೋ ರೀತಿಯಾಗಿದೆ ಈಗ. ಸೊ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕ್ಷಿಪ್ರ ರಾಜಕೀಯ. ಕುಣಿಗಲ್ ಶಾಸಕರು, ಇನ್ನೊಂದು ಕಡೆ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್, ಶೃಂಗೇರಿಯ ಟಿ ಡಿ ರಾಜೇಗೌಡರು, ಏನು ಆನೇಕಲ್ ಶಾಸಕ ಶಿವಣ್ಣ, ಸೊ ಅವರು ಕೂಡ ಹೋಗಿದ್ದಾರೆ. 10 ನಿಮಿಷಗಳ ಕಾಲ ಖರ್ಗೆ ಅವರ ಜೊತೆಗೆ ಅಲ್ಲಿ ಮಾತುಕತೆಗೆ ಸಮಯ ಸಿಕ್ತು ಅಂತ ಗೊತ್ತಾಗ್ತಾ ಇದೆ. ಸೊ ಖರ್ಗೆ ನಿವಾಸದಲ್ಲಿ ಡಿಕೆಶಿ ಬಣ, ಇನ್ನೊಂದು ಕಡೆ ಅದಕ್ಕೆ ಕೌಂಟರ್ ಆಗಿ ಬೆಂಗಳೂರಿನಲ್ಲೂ ಕೂಡ ಒಂದಷ್ಟು ವಿದ್ಯಮಾನಗಳು ನಡೀತಾ ಇದೆ. ಸೊ ದೆಹಲಿಯಲ್ಲಿ ಸದ್ಯಕ್ಕೆ ರಾಜ್ಯ ರಾಜಕೀಯದ ರಂಗು ಏರಿರೋದೀಗ ಸದ್ಯಕ್ಕೆ ಬಿಹಾರ ಎಲೆಕ್ಷನ್ನ ನಂತರ ನವೆಂಬರ್ ಕ್ರಾಂತಿ ಅನ್ನೋ ವಿಚಾರ ಇತ್ತು. ಆದರೆ ಯಾವಾಗ ಈ ಸಂಪುಟ ಪುನರಚನೆಯ ಟಾಪಿಕ್ ಮುನ್ನೆಲೆಗೆ ಬಂತು, ಇದಾದ್ಮೇಲೆ ಈ ನಾಯಕತ್ವ ಬದಲಾವಣೆ ಒಂದಷ್ಟು ಹಾಗೆ ಪೆಂಡಿಂಗ್ ಉಳ್ಕೊಂಡಿದೆ. ಇನ್ನು ದೆಹಲಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಮಾತನಾಡಿದ್ದಾರೆ. ಡಿಸಿಎಂ ಡಿಕೆ ಕೆಪಿಸಿಸಿ ಅಧ್ಯಕ್ಷರು ಬಂದು ಹೋಗ್ತಾರೆ, ಯಾವಾಗಲೂ ಎಐಸಿಸಿಗೆ ಬರ್ತಾರೆ, ಅದೊಂದು ಸಾಮಾನ್ಯ ಪ್ರಕ್ರಿಯೆ ಅಂತ ಹೇಳಿದ್ದಾರೆ. ಸೊ ಪಕ್ಷದ ವರಿಷ್ಠರು ಎಲ್ಲವನ್ನೂ ಕೂಡ ನಿರ್ಧಾರ ಮಾಡ್ತಾರೆ. ಸೊ ಅಗ್ರಿಮೆಂಟ್ ಅನ್ನೋದು ಅವರವರಿಗೆ ಬಿಟ್ಟಿದ್ದು. ದೆಹಲಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು ಎಐಸಿಸಿ ಆಫೀಸಿಗೆ ಬರೋದು, ಅಧ್ಯಕ್ಷರನ್ನ ಮೀಟ್ ಆಗೋದು ಸಾಮಾನ್ಯ ಅಂತ ಹೇಳಿದ್ದಾರೆ. ಇಲ್ಲ ನನಗೆ ಅಪಾಯಿಂಟ್ಮೆಂಟೇ ಕೊಟ್ಟಿಲ್ಲ ಅವರು. ಅವ್ರವ್ರಿಗೆ ಬಿಟ್ಟಿರು. ಅವ್ರು ಅಲ್ಲೇ ಬೆಂಗಳೂರಿನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇದ್ದಾರಂತೆ. ನನಗೆ ಕೊಟ್ಟಿಲ್ಲ ಅವ್ರ ಅಪಾಯಿಂಟ್ಮೆಂಟ್. ಅವರು ಕೆ ಪಿ ಸಿ ಸಿ ಅಧ್ಯಕ್ಷರು, ಅವರು ಯಾವಾಗಲೂ ಎ ಐ ಸಿ ಸಿಗೆ ಬರಲೇಬೇಕು. ಬರ್ತಾರೆ ಹೋಗ್ತಾರೆ. ಇದು ಒಂದೇನಾ, ಇದೇ ವಾರನಲ್ಲಿ ಆಯ್ತು ನನಗೆ ಅನ್ಸೋ ಮಟ್ಟಿಗೆ 2-3 ಬಾರಿ ಬಂದು ಹೋಗಿದ್ದಾರೆ. ಅವ್ರವ್ರಿಗೆ ಬಿಟ್ಟಿರೋದಲ್ಲ ಅಗ್ರಿಮೆಂಟು. ನಮ್ಮ ಎದುರಿಗೆ ಏನಾರ ಅಗ್ರಿಮೆಂಟ್ ಆಗ್ತಾವ? ಎ ಐ ಸಿ ಸಿ ವಿಚಾರದಲ್ಲಿ ಆಗ್ತಕ್ಕಂಥ ಅಗ್ರಿಮೆಂಟ್ ನಮಗೇನು ಗೊತ್ತಿರುತ್ತೆ? ಪಕ್ಷದ ವರಿಷ್ಠರು ನಿರ್ಣಯ ಮಾಡ್ತಾರೆ, ಸಿ ಎಲ್ ಪಿನಲ್ಲಿ ನಿರ್ಣಯ ಆಗುತ್ತೆ. ಹಂಗೇನಿರ ಇದ್ರೆ ಆ ಥರದ ವಾತಾವರಣ ಇಲ್ವಲ್ಲ. ನಿಮಗೆ ಅನಿಸುತ್ತೆ ಸರ್ ಬದಲಾವಣೆ ಆಗುತ್ತಾ ಅಥವಾ ಇನ್ನೂ? ಇಲ್ಲ, ನಾನು ಅದ್ರ ಬಗ್ಗೆ ಯಾವುದು ಪ್ರಿಡಿಕ್ಷನ್ ಮಾಡುವಂಥ ಸ್ಥಿತಿ ಇಲ್ಲ. ನಮ್ಮಲ್ಲಿ ಎಲ್ಲ ಸ್ಪೋಕ್ಸ್ ಪರ್ಸನ್ ಇದ್ದಾರೆ, ಅವರೆಲ್ಲ ಮಾತನಾಡ್ತಾರೆ. ಅವ್ರವ್ರಿಗೆ ಬಿಟ್ಟಿರೋದು. ಇನ್ನು ಶಾಸಕರು ಹೋಗೋ ಮುನ್ನವೇ ದೆಹಲಿಗೆ ಹೋಗಿರುವಂತಹ ಚಲುವರಾಯಸ್ವಾಮಿ ಟಿವಿ9 ಜೊತೆ ಮಾತನಾಡಿದ್ರು. ಶಾಸಕರು ದೆಹಲಿಗೆ ಬಂದಿರುವಂತಹ ವಿಚಾರ ನನಗೆ ಗೊತ್ತಿಲ್ಲ, ಮಾಹಿತಿನೂ ಇಲ್ಲ ಅಂತ ಹೇಳಿದ್ದಾರೆ. ಚಲುವರಾಯಸ್ವಾಮಿ ಅವರು, ಮೊದಲನೇದಾಗಿ ಸಹಜವಾಗಿ ನಿಮ್ಮ ಭೇಟಿ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ನಿಮ್ಮ ಭೇಟಿಯ ಉದ್ದೇಶ ಕೇವಲ ಕೇಂದ್ರ ಸಚಿವರನ್ನಷ್ಟೇ ಭೇಟಿ ಮಾಡೋದಿತ್ತಾ ಅಥವಾ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತೀರಾ? ಇಲ್ಲ, ಹೈಕಮಾಂಡ್ ನಾಯಕರು ಭೇಟಿ ಮಾಡೋ ಉದ್ದೇಶ ಏನಿಲ್ಲ. ಕೇಂದ್ರ ಸಚಿವರನ್ನ ಭೇಟಿ ಮಾಡೋ ಅಷ್ಟೇ ಪ್ಲಾನ್ ಆಗಿ ಬಂದಿದ್ದೀನಿ. ನಾಳೆ ಅವ್ರನ್ನ ಭೇಟಿ ಮಾಡಿ ನಾನು ರಿಟರ್ನ್ ಮಧ್ಯಾಹ್ನ ಆಗ್ತೀನಿ. ಇದ್ರ ಜೊತೆ ಕೆ ಸಿ ವೇಣುಗೋಪಾಲ್ ಅವರನ್ನು ಕೂಡ ಭೇಟಿ ಆಗ್ತೀರಿ, ಅವಕಾಶ ಕೊಟ್ಟಿರುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಸಹಜವಾಗಿ ಎಸ್ ಎ ಕಾಂಗ್ರೆಸ್ ಮ್ಯಾನ್ ಆಗಿ ನಾನು ಬಂದಾಗ ಖರ್ಗೆ ಅವ್ರನ್ನೋ ವೇಣುಗೋಪಾಲ್ ಸುಗ್ರೀವಾಲೋ ಯಾರಾದ್ರೂ ಇದ್ರೆ ಭೇಟಿ ಮಾಡೋದು ಸಹಜವಾದ ಪ್ರಕ್ರಿಯೆ. ಸೊ ನಾನು ಮೇ ಬಿ ನಾಳೆ ಸ್ವಲ್ಪ ಆ ಪ್ಲಾನ್ ಇಲ್ಲ. ಕಾರಣ ನಾನು ಅರ್ಜೆಂಟ್ ವಾಪಸ್ಸು ಹೋಗ್ಬೇಕಾಗಿದೆ. ಬೆಳಿಗ್ಗೆ ಅಗ್ರಿಕಲ್ಚರ್ ಮಿನಿಸ್ಟ್ರು ಬೈ 10:30 to 12 ಹೇಳಿದ್ದಾರೆ. ಈಗ ನಾನು ಅಗ್ರಿಕಲ್ಚರ್ ಸೆಕ್ರೆಟರಿಯೇಟ್ಗೆ ಹೋಗಿ ಹೊರಗಡೆ ಬರ್ತಾ ಇದ್ದೀನಿ. ಸ್ವಲ್ಪ ಇಂಪಾರ್ಟೆಂಟ್ ಇಶ್ಯೂ ಇದೆ. ಹಾಗಾಗಿ ಸ್ವಲ್ಪ ನನಗೆ ಅದು ಅವಕಾಶ ಆಗದೆ ಇರ್ಬೋದು. ನನಗೂ ಟೈಮ್ ಶೆಡ್ಯೂಲ್ ಇದಿದೆ. ಮಧ್ಯಾಹ್ನ ಮೇಲೆ ರಿಟರ್ನ್ ಆಗಬೇಕಾಗಿದೆ. ನನಗೆ ಪರ್ಪಸ್ಸು ಇಲ್ಲದೆ ಇರೋದ್ರಿಂದ ಆ ಥರದ ಚಾನ್ಸಸ್ ಇಲ್ಲ. ನಾಳೆ ಇನ್ಫ್ಯಾಕ್ಟ್ ಭೇಟಿಗೆ ಏನಾದ್ರು ಅವಕಾಶ ಕೇಳಿದಿರ ಸದ್ಯಕ್ಕೆ? ಯಾಕೆಂದ್ರೆ ಈಗ ಶಾಸಕರು ಕೂಡ ಬರ್ತಿದ್ದಾರೆ, ಸಹಜವಾಗಿ ನಿಮ್ಮ ಜಿಲ್ಲೆಯ ಅನೇಕ ಶಾಸಕರು ಬರ್ತಿದ್ದಾರೆ. ಆ ವಿಚಾರ ಗೊತ್ತಿಲ್ಲ.
ನನಗೆ ಯಾವ ಶಾಸಕರು ಬರ್ತಾ ಇದ್ದಾರೆ ನಾಳೆ ಟೀಮು, ನನಗೆ ಇಲ್ಲಿ ಬಂದ ಮೇಲೆ ನಿಮ್ಮ ಟಿವಿಯವ್ರ ಮೂಲಕನೇ ಗೊತ್ತಾಯ್ತು. ಅದೇನೋ ಒಂದಷ್ಟು ಗುಬ್ಬಿ ಶ್ರೀನಿವಾಸು ಅದು ಇದು 4-5 ಜನ ಹೆಸರು. ಇದೀಗ ದೆಹಲಿಯಿಂದ ಮಹೇಶ್ ಜಾಯ್ನ್ ಆಗಿದ್ದಾರೆ, ಹಾಗೆ ಪ್ರಮೋದ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇನ್ನು ಪ್ರಸನ್ನ ಕೂಡ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲು ದೆಹಲಿಯಿಂದ ಮಾಹಿತಿಯನ್ನು ಪಡೆಯೋದಾದ್ರೆ ಮಹೇಶ್, ಇದೀಗ ದೆಹಲಿಗೆ ಬಂದಿರುವಂಥ ಶಾಸಕರ ದಂಡನ ನೋಡಿದ್ರೆ ಬಹುತೇಕರು ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಂಥವ್ರು, SR ಶ್ರೀನಿವಾಸ್ ಇರ್ಬೋದು, ಕುಣಿಗಲ್ನ ರಂಗನಾಥ್ ಇರ್ಬೋದು. ಸೊ ಏನೇನು ಆಗ್ತಿದೆ, ನಿನ್ನೆ ಅವಕಾಶ ಸಿಗ್ತಾ ಅವರಿಗೆ ಭೇಟಿಗೆ, ಸದ್ಯಕ್ಕೆ ದೆಹಲಿಯಲ್ಲಿ ಈ ಶಾಸಕರು ಏನು ಮಾಡ್ತಿದ್ದಾರೆ ಅಂತ? ಅವಿನಾಶ್, ಖಂಡಿತ ಸದ್ಯ ದೆಹಲಿಯಲ್ಲಿ ಪ್ರಮುಖವಾದಂಥ ಬೆಳವಣಿಗೆ ಆಗಿರುವಂಥದ್ದು ತಡರಾತ್ರಿ ಏನು 5 ಶಾಸಕರು ದೆಹಲಿಗೆ ಬಂದಿರುವಂಥದ್ದು. ಗುಬ್ಬಿ ಶಾಸಕರಾದಂಥ SR ಶ್ರೀನಿವಾಸ ಇರ್ಬೋದು, ಕುಣಗಲ್ ಶಾಸಕ ಡಾಕ್ಟರ್ ರಂಗನಾಥ ಇರ್ಬೋದು, ಆನೇಕಲ್ ಶಿವಣ್ಣ ಮತ್ತು ಇದ್ರ ಜೊತೆಗೆ ನೆಲಮಂಗಲ ಶಾಸಕರಾದಂಥ ಶ್ರೀನಿವಾಸ್ ಮತ್ತು ಏನು ರಾಜೇಗೌಡರು ಕೂಡ ಬಂದಿರುವಂಥದ್ದು. ತಡರಾತ್ರಿ ಏನು AICC ಅಧ್ಯಕ್ಷರಾದಂಥ ಖರ್ಗೆ ಅವ್ರನ್ನ ಭೇಟಿ ಮಾಡಿ ಸರಿಸುಮಾರು 10 ನಿಮಿಷಗಳ ಕಾಲ ಚರ್ಚೆ ಮಾಡಿದ್ರು. ಏನು ಈಗಾಗಲೇ ನವೆಂಬರ್ ಕ್ರಾಂತಿ ಮತ್ತೆ ತಣ್ಣಗಾಯ್ತು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನದಲ್ಲಿ ಮತ್ತೆ ಬಿಸಿಯಾಗಿ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಈ ಶಾಸಕರ ನಡೆ ನೋಡಿದ್ರೆ DK ಆಪ್ತರ ಬಣ ಈಗ ದೆಹಲಿಯಲ್ಲಿ ಇರುವಂಥದ್ದು. ಪ್ರಮುಖವಾಗಿ ಏನು 2.5 ವರ್ಷ ಆದಂಥ ಸಂದರ್ಭದಲ್ಲಿ ನಾಯಕತ್ವ ವಿಚಾರದಲ್ಲಿ ಬದಲಾವಣೆ ಮಾತು ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ನೀವು ನಡೆದುಕೊಂಡಂತೆ ಏನು ಇಲ್ಲಿ ಏನು ಇವು ಮತ್ತೆ ತೀರ್ಮಾನ ಮಾಡಿ ಅನ್ನೋದು ಕೂಡ ಮನವಿ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರೋದು. ಖರ್ಗೆ ಅವರು ಕೂಡ ಈಗ 10 ನಿಮಿಷಗಳ ಕಾಲ ಏನು ಚರ್ಚೆ ನಡೆಸಿ ನಾಳೆ ಏನು ಬೆಂಗಳೂರಿಗೆ ಬರ್ತಾ ಇದ್ದೀನಿ ಮತ್ತಷ್ಟು ಏನು ಮಾತಾಡೋಣ ಅನ್ನೋದು ಕೂಡ ಏನು ಭರವಸೆ ನೀಡಿ ಕಳಿಸಿರುವಂಥದ್ದು. ಪ್ರಮುಖವಾಗಿ ವಿಚಾರ ಏನು ಅಂತಂದರೆ ಇವತ್ತು ಮತ್ತಷ್ಟು ಶಾಸಕರು ಏನು DK ಬಣದಲ್ಲಿ ಗುರುತಿಸಿಕೊಂಡಂಥ ಮತ್ತಷ್ಟು ಶಾಸಕರು ಏನು ದೆಹಲಿಗೆ ಬರುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಈಗಾಗಲೇ ದೆಹಲಿಯಲ್ಲಿ ಕೂಡ ಇದ್ದಾರೆ. ಸದ್ಯ ಈ ಒಂದು ಇವತ್ತು ಏನು KC ವೇಣುಗೋಪಾಲನ ಭೇಟಿ ಮಾಡಿ ಮತ್ತೆ ಏನು ಚರ್ಚೆ ಮಾಡುವಂಥ ಪ್ರಯತ್ನ ಕೂಡ ಮಾಡ್ತಾ ಇರುವಂಥದ್ದು. ಯಾಕಂದರೆ ಏನು ನವೆಂಬರ್ ಕ್ರಾಂತಿ ವೇಳೆ ಸಾಕಷ್ಟು ಮಾತುಗಳು ಕೇಳಿ ಬಂದಂಥ ಹಿನ್ನೆಲೆಯಲ್ಲಿ ಸದ್ಯ DK ಅವರಿಗೆ CM ಪಟ್ಟ ನೀಡಲೇಬೇಕು ಅನ್ನೋದು ಕೂಡ ಶಾಸಕರ ಒತ್ತಾಯ ಇರುವಂಥದ್ದು. ಯಾಕಂದರೆ ಕೊಟ್ಟ ಮಾತಿನಂತೆ ನೀವು ನಡೆದುಕೊಳ್ಳಿ, ನಮ್ಮ ಕ್ಷೇತ್ರದಲ್ಲಿ ಕೂಡ ನಮ್ಮ ಮತಗಳಿಗೆ ಬರಬೇಕು ಅಂತ ಹಿನ್ನೆಲೆಯಲ್ಲಿ ಅಂದರೆ ಏನು ನಾವು DK ಶಿವಕುಮಾರ್ ಅವರು CM ಆಗ್ತಾರೆ ಈ ಹಿನ್ನೆಲೆಯಲ್ಲಿ ನಾವು ಮತಯಾಚನೆ ಕೂಡ ಮಾಡಿದ್ವಿ. ಸದ್ಯ ನಾವು ಮುಂದೆ ಏನು ಜನರ ಬಳಿ ಹೋಗೋದಕ್ಕೂ ಕೂಡ ಒಂದು ಕಾರಣ ಕೂಡ ಬೇಕಾಗ್ತದೆ. ಸದ್ಯ ಈ ನಿಟ್ಟಿನಲ್ಲಿ ನೀವು ನಿರ್ಧಾರ ಮಾಡಿ ಅನ್ನೋದು ಕೂಡ ಶಾಸಕರು ಮನವಿ ಮಾಡಿದ್ದಾರೆ. ಇವತ್ತು ಮತ್ತಷ್ಟು ಶಾಸಕರು ದೆಹಲಿಗೆ ಬರುವಂಥ ಸಾಧ್ಯತೆ ಇದೆ. KC ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಭೇಟಿ ಕೂಡ ಸಮಯ ಕೇಳಿದ್ದಾರೆ. ಆದರೆ ಸಮಯ ನೀಡ್ತಾರೆ ಇಲ್ವ ಅನ್ನೋದು ಕೂಡ ಕಾದು ನೋಡಬೇಕನ್ನೋದು ಇವತ್ತು ಪೂರ್ತಿ ಈ ಒಂದು ಶಾಸಕರ ತಂಡ ದೆಹಲಿಯಲ್ಲಿ ಇರುವಂಥದ್ದು. ಅವಿನಾಶ್, ಮಹೇಶ್ ಹಾಗೆ ಸಂಪರ್ಕದಲ್ಲಿರಿ.